ಓಕೆನಾ ಸರ್? ಬಿಗ್ ಬಾಸ್ ಸೀಸನ್ 12 ಟಾಸ್ಕ್ ಮಾಸ್ಟರ್ ಧನುಷ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ನಾವು ಮಾತನಾಡ್ಸೋಣ ಅವ್ರು ಏನು ಹೇಳ್ತಾರೆ ಬಿಗ್ ಬಾಸ್ ಜರ್ನಿ ಬಗ್ಗೆ ಅಂತ ಹೇಳ್ಬಿಟ್ಟು. ಧನುಷ್ ಅವರೇ, ಸುಲ್ತಾನ್ ಪಾಳ್ಯ ಕಿಂಗ್ ಅಂತ ಕೇಳಿದೆ. ನಾನು ಇವತ್ತು ನೋಡಿದೆ, ಯಾಕಂದರೆ 2.5 ಗಂಟೆ ಕಾಲ ರ್ಯಾಲಿ ನಡೆದಿರೋದು. ನಿಮ್ಮ ಏರಿಯಾ ಜನ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನೀವು ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಅಂತ ನೋಡಿದ್ಮೇಲೆ ಗೊತ್ತಾಯಿತು. ನೀವು ಎಷ್ಟು ಜನದ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಖುಷಿ ಆಗ್ತಿದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ನಾವು ಮಾಡೋದೆಲ್ಲ ಇದಕ್ಕೋಸ್ಕರನೇ ಅಲ್ವಾ, ಜನರ ಪ್ರೀತಿಗೋಸ್ಕರನೇ ಎಲ್ಲ ಕೆಲಸ ಮಾಡೋದು. ಸೊ ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದಕ್ಕಿಂತ ಖುಷಿ ಬೇರೆ ಏನೂ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಡ್ಲಕ್ ಅಂತ ಅನಿಸುತ್ತೆ. ವ್ಯಕ್ತಿತ್ವ ಗೆಲ್ಲಬೇಕಾಗಿತ್ತು. ಅಫ್ಕೋರ್ಸ್ ವ್ಯಕ್ತಿತ್ವ ನೋಡಿದ್ರೆ ಇದು ಸೀಸನ್ ಕಪ್ ಏನಿದೆ, ಸೀಸನ್ 12 ಕಪ್, ಅದು ಧನುಷ್ ಅವ್ರಿಗೆ ಬರಬೇಕಾಗಿತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು. ಇದು ಎಂಟರ್ಟೈನ್ಮೆಂಟ್ಗೆ ಸಿಕ್ಬಿಡ್ತು. ಸೊ ಎಷ್ಟು ಬೇಜಾರಿದೆ? ಏನಾದರೂ ಡಿಸಪಾಯಿಂಟ್ಮೆಂಟ್ ಆಯಿತಾ, ಹೇಗೆ ಏನು ಅಂತ? ಆ ಥರ ಎಲ್ಲ ಏನಿಲ್ಲ. ಅವನ ವ್ಯಕ್ತಿತ್ವನೂ ಚೆನ್ನಾಗಿತ್ತು ಆ್ಯಕ್ಚುಲಿ. ಅವ್ನು ತುಂಬ ಜಾಸ್ತಿ ಮಾತಾಡ್ತಿದ್ದ, ನಾನು ಸ್ವಲ್ಪ ಕಮ್ಮಿ ಮಾತಾಡ್ತಿದ್ದೆ. ಅದು ಬಿಟ್ಟರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಮಾಡೋ ತಪ್ಪಿಂದ ಇನ್ನೊಬ್ರಿಗೆ ನೋವಾಗಬಾರ್ದು, ಕಷ್ಟ ಆಗಬಾರ್ದು ಅಂತ. ಅದಕ್ಕೋಸ್ಕರ ಈ ಒಂದು ಮಾತನ್ನ ಮಾತಾಡಬೇಕು ಅಂದರೆ 100 ಸತಿ ಯೋಚನೆ ಮಾಡಿ ಮಾತಾಡ್ತೀನಿ ನಾನು. ಅದಕ್ಕಾಗಿ ಅಂದರೆ ಅವನು ಕಾಮಿಡಿಯಾಗಿ ಜಾಲಿಯಾಗಿರ್ತಾಯಿದ್ದ, ನಾನು ಸ್ವಲ್ಪ ನನ್ನಿಂದ ತಪ್ಪಾಗಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಅವ್ನು ಗೆದ್ದಿರೋದು ಖುಷಿನೇ. ನಾನು ಸೋತಿದ್ದೀನಿ ಅಂತ ನನಗೆ ಬೇಜಾರಿದೆ ಅಷ್ಟೇ. ಒಂದು 6th ಪ್ಲೇಸ್ ಬಂದಿದ್ದೀನಿ ಅಂತ. ಅದು ಬಿಟ್ಟರೆ ಅವ್ನು ಗೆದ್ದಿದ್ದಾನೆ ಅಂತ ಖುಷಿ ಇದೆ. ಎಲ್ಲೋ ಒಂದು ಕಡೆ ಟಾಪ್ 6 ಧನುಷ್ ಅವರು ಡಿಸರ್ವ್ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಟಾಪ್ 3, ಟಾಪ್ 2, ಅಟ್ಲೀಸ್ಟ್ ಟಾಪ್ 2, ಟಾಪ್ 3ಅಲ್ಲಿ ಇರಬೇಕಾಗಿತ್ತು ಅಂತ ಕೆಲವರ ಅಭಿಪ್ರಾಯ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಿಮಗೂ ಅದೇ ಥರ ಅನಿಸಿದೆಯಾ ಧನುಷ್ ಅವರೇ ಅಂತ? ಇವಾಗ ನನ್ನನ್ನು ಕೇಳಿದ್ರೆ ನಾನು ಆಡಿರೋದು ನನಗೆ ಮಾತ್ರ ಗೊತ್ತಿರುತ್ತೆ. ಸೊ ನನ್ನನ್ನು ಕೇಳಿದ್ರೆ ನಾನೇ ಗೆಲ್ಲಬೇಕು ಅಂತಲೇ ಅಂತೀನಿ. ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಗೆಲ್ಲಬೇಕು ಅಂತ ಆಸೆ ಇರುತ್ತೆ. ಬೇರೆಯವ್ರ ಒಪಿನಿಯನ್ ಕೇಳಿದ್ರೆ ಇವಾಗ ನಾನು ಒಂದು 10 ಜನಕ್ಕೆ ಇಷ್ಟ ಇದ್ದರೆ ಗಿಲ್ಲಿ ಒಂದು 10 ಜನಕ್ಕೆ ಇಷ್ಟ ಇರ್ತಾನೆ, ಬೇರೆಯವ್ರು ಒಂದು 10 ಜನಕ್ಕೆ ಇಷ್ಟ ಇರ್ತಾರೆ. ಪ್ರತಿಯೊಬ್ಬರಿಗೂ ಅವ್ರು ಇಷ್ಟಪಡೋರೆ ಗೆಲ್ಲಬೇಕು ಅಂತ ಇರುತ್ತೆ. ಸೊ ಎಂಡ್ ಆಫ್ ದ ಡೇ ಒಬ್ಬರು ಗೆಲ್ತಾರೆ. ನನಗೆ ಕಪ್ ಸಿಕ್ಕಿಲ್ಲ ಅಂದರೂ ಜನರು ಮನಸ್ಸಿಗೆ ಗೆದ್ದಿದ್ದೀನಿ ಅಂತ ಖುಷಿ ಪಡ್ತೀನಿ. ಎಲ್ಲೋ ಒಂದು ಕಡೆ ಪ್ರಿವಿಯಸ್ ಸೀಸನ್ 10 ನೋಡಿದಾಗ ಸಂಗೀತ ಮತ್ತು ವಿನಯ್ ನಡುವೆ ಒಂದಷ್ಟು ಫೈಟ್ ನಡೀತಾ ಇತ್ತು. ಅವರಿಬ್ಬರು ಮಧ್ಯೆ ಕಾರ್ತಿಕ್ ಕಪ್ ಕಿತ್ಕೊಂಡು ಬಂದರು. ಈ ಸೀಸನಲ್ಲೂ ಅದೇ ಆಗುತ್ತೆ. ಗಿಲ್ಲಿ ಅಶ್ವಿನಿ ಏನು ಜಟಾಪಟಿ ಇದೆ, ಅದ್ರ ಮಧ್ಯೆ ಧನುಷ್ ಅವರು ಕಪ್ ಕಿತ್ಕೊಂಡು ಬರ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಅದು ನನಗೆ ಗೊತ್ತಿಲ್ಲ, ನೀವು ಫಸ್ಟ್ ಹೇಳೋವಾಗ ನನಗೆ ಗೊತ್ತಾಗ್ತಿರೋದು. ಏನಂತಂದರೆ, ಈ ಜೋರು ಜಗಳ ಮಾಡೋರನ್ನ ಮತ್ತು ಈ ಥರ ಫೈಟ್ ನಡೀತಿರ್ಬೇಕಾದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ